ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಹಾಸನದಿಂದ ಬೆಂಗಳೂರು ಹೈವೇಗೆ ಹೋಗುವಾಗ ರಾತ್ರಿ ಹೊತ್ತಿನಲ್ಲಿ ನಮ್ಮ ಗಾಡಿಯ ಕ್ಲಚ್ ಪ್ಲೇಟು ಸುಟ್ಟ ಹೋಗಿಬಿಡ್ತು. ಮುಂದೂ ಗಾಡಿ ಮೂವ್ ಆಗ್ತಾ ಇಲ್ಲ, ಹಿಂದೂ ಕೂಡ ಮೂವ್ ಆಗ್ತಾ ಇಲ್ಲ. ಜಗ್ಗಾಟಕ್ಕೆ ಸೆಳೆದಪಟ್ಟ ಒಮ್ಮೆ ನಮ್ಮ ಗಾಡಿ ಏನಾಗ್ಬಿಡ್ತು, ನಿಂತುಬಿಡ್ತು. ಬೆಳ್ಳೂರು ಕ್ರಾಸ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿದ್ದ ಆರಿಫ್ ಮೇಸ್ತ್ರಿ ಅವರ ಗ್ಯಾರೇಜ್ಗೆ ಅಲ್ಲೇ ಸನಿಯಲ್ಲೇ ಇತ್ತು. ಹೋಗಿ ಅವರಿಗೆ ಭೇಟಿ ಆದರೆ ರಾತ್ರಿ 12 ಗಂಟೆಯ ತನಕ ಅವರು ಕೆಲಸ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಇದು ಕ್ಲಚ್ ಪ್ಲೇಟ್ ಯಾವ ರೀತಿ ಸುಟ್ಟು ಹೋಗಿದೆ. ಎಲ್ಲ ನಟ್ಟುಗಳು ಕೂಡ ಸವೆದು ಹೋಗಿದ್ದೇವೆ. ಇದು ತನ್ನ ಕೆಪಾಸಿಟಿ ಮೀರಿ ಕೆಲಸ ಕೊಟ್ಟಿದೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಪೂರ ಸುಟ್ಟು ಅದು ಫೈಬರ್ ಎಲ್ಲ ಸವೆದು ಹೋಗಿದೆ. ಎಲ್ಲ ನೋಡಿ ಯಾವ ಥರ ಆಗಿದೆ ಕ್ಲಚ್ ಪ್ಲೇಟ್ ಹಾಲತು, ತುಂಬಾ ಗಂಭೀರ. ನಂತರ ಅಲ್ಲಿ ನೋಡಿ, ಇದು ಹೊಸ ಕ್ಲಚ್ ಪ್ಲೇಟು ಸಿಸ್ಕೋ ಕಂಪ್ನಿದು. ಶೋಯಬ್ ಭಾಯ್ ಅವರು ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಸಿಸ್ಕೋ ಕಂಪ್ನಿದು ಮೊದಲದು ಸಿಸ್ಕೋ ಕಂಪ್ನಿದೇ ಇತ್ತು. ಅದು 1,85,000 ಕಿಲೋಮೀಟರ್ ಓಡಿತು. ಈಗ ಇದು ಹೊಸ ಕ್ಲಚ್ ಪ್ಲೇಟು ಓಪನ್ ಮಾಡ್ತಾ ಇದ್ದಾರೆ ಶೋಯಬ್ ಭಾಯ್ ಅವರು. ನೋಡಿ ಯಾವ ಥರ ಇದೆ, ಪೂರ ಸೆಟ್ ಇದೆ. ಕ್ಲಚ್ ಪ್ಲೇಟು, ಪ್ಲೇಜರ್ ಪ್ಲೇಟು ಅದರ ಜೊತೆಯಲ್ಲೇ ಇದೆ. ನೋಡಿ ಯಾವ ಥರ ಇದೆ, ನೋಡಿ ಫ್ರೆಂಡ್ಸ್, ಯಾವ ಥರ ಇರುತ್ತೆ ಕ್ಲಚ್ ಪ್ಲೇಟು. ಹಳೆ ಕ್ಲಚ್ ಪ್ಲೇಟು ಅಂದ್ರೆ ನಟ್ಟು ಸಮೇತ ಸವೆದು ಹೋಗಿದೆ. ಇದು ಹೊಸದು ನೋಡಿ ಯಾವ ಥರ ಇದೆ, ನೋಡಿ ಎಷ್ಟು ಮಸ್ತಾಗಿದೆ. ಇದರ ಜೊತೆಗೆ ಕ್ಲಚ್ ಬೇರಿಂಗ್ ಕೂಡ ಬರುತ್ತೆ. ಕ್ಲಚ್ ಪ್ಲೇಟ್, ಪ್ಲೇಜರ್ ಪ್ಲೇಟ್ ಮತ್ತು ಬೇರಿಂಗು ಕೂಡ ಬರುತ್ತೆ. ಮೇಡ್ ಇನ್ ಕೊರಿಯಾ ಅಂತ ಬರೆದಿದೆ ನೋಡಿ. ಇಲ್ಲಿ ಯಾವ ಥರ ಬರೆದಿದೆ, ಮೇಡ್ ಇನ್ ಕೊರಿಯಾದು ಇದು ಸೆಟ್ ಇದೆ. ಫುಲ್ ಹೆವಿ ಇದೆ, ಹೆವಿ ಮಟೀರಿಯಲ್ ಇದೆ. ಇವಾಗ ಹಾಕಿದ ಮೇಲೆ ನೋಡಬೇಕು ಇದರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ. ಮೇಡ್ ಇನ್ ಕೊರಿಯಾ ನಂಬರು ಕೂಡ 495 ಅಂತ ಇದೆ. ಸಿಸ್ಕೋ ಕಂಪ್ನಿದು ಇದೆ. ಕ್ಲಚ್ ಪ್ಲೇಟು ಸೂಪರ್ ಆಗಿದೆ. ಇದು ಹಳೆ ಪ್ಲೇಜರ್ ಪ್ಲೇಟ್ ನೋಡಿ, ಅದರ ಮೇಲೇನು ಮೇಡ್ ಇನ್ ಕೊರಿಯಾ ಅಂತ ಬರೆದಿದೆ. ಹೊಂಡೈ ಕಂಪ್ನಿ ಕೊರಿಯಾ ಕಂಪ್ನಿನೇ. 1,00,000 ಹಳೆಯದು ರಿಲೀಸಿಂಗ್ ಬೇರಿಂಗ್ ನೋಡಿ ಯಾವ ಥರ ಇದೆ. ಕ್ಲಚ್ ರಿಲೀಸಿಂಗ್ ಬೇರಿಂಗು ಮತ್ತು ಇದು ಕ್ಲಚ್ ಪ್ಲೇಟು ಮತ್ತು ಪ್ಲೇಜರ್ ಪ್ಲೇಟು ಪೂರ 3 ಸೆಟ್ಟು, 3 ಐಟಮ್ಸ್ ಒಂದೇ ಸೆಟ್ಟಲ್ಲಿ ಬರುತ್ತೆ. ನೋಡಿ ಯಾವ ಥರ ಸವೆದು ಹೋಗಿದೆ. ಇಲ್ಲಿ ನೋಡಿ, ಅದು ಒಳಗಿನ ನಟ್ಟು ಕೂಡ ಸವೆದು ಹೋಗಿದೆ. ಇಲ್ಲಿ ನೋಡಿ ಎಷ್ಟು ದಪ್ಪಾಗಿದೆ, ಎಷ್ಟು ಒಳಗಾಗಿದೆ. ಅದರ ಫೈಬರು ಕೂಡ ಎಲ್ಲ ಜುಂಗ್ ಹಿಡಿದು ಪೂರ ಸುಟ್ಟು ಇದು ಆಗಿಬಿಟ್ಟಿತ್ತು. ಇದು ಕ್ಲಚ್ ರಿಲೀಸಿಂಗ್ ಬೇರಿಂಗ್. ಒಳಗಡೆ ಬೇರಿಂಗ್ ಕೂಡ ಹಾಕಿದ್ರು. ಫುಲ್ ಹೆವಿ ಮೆಟೀರಿಯಲ್ ನೋಡಿದು. ಗೇರ್ ಬಾಕ್ಸ್ ಈಗ ಕುಂದಿರ್ಸ್ತಾ ಇದ್ದಾರೆ, ಸೆಟ್ ಮಾಡಿದ್ರು ಶೋಯಬ್ ಭಾಯ್ ಅವರು. ಈಗ ಸೆಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಯಾವ ಥರ ಇದೆ ಗೇರ್ ಬಾಕ್ಸು. ನೋಡಿ
ಎಲ್ಲವನ್ನು ಸೆಟ್ ಮಾಡ್ತಾರೆ ಇವಾಗ. ತುಂಬ ನಮ್ಮದು ಕ್ಲಚ್ ಈಗ ಟೈಟ್ ಮಾಡ್ತಾ ಇದ್ದಾವೆ. ಟೈಟ್ ಮಾಡಿ ಈಗ ಸೆಟ್ ಮಾಡಿದ್ರು. ನೆಟ್ ಬೋಲ್ಟು ಟೈಟ್ ಮಾಡ್ತಾ ಇದ್ದಾರೆ. ಫುಲ್ ಹೆವಿ ಮಟೀರಿಯಲ್ಲು, ಸಿಸ್ಕೋ ಕಂಪ್ನಿದು ಕ್ಲಚ್ ಪ್ಲೇಟು ತುಂಬಾ. ಈಗ ಗ್ಯಾರೇಜ್ ನೋಡಿ ಯಾವ ಥರ ಇದೆ ಇವ್ರ ಗ್ಯಾರೇಜು. ಫುಲ್ ಮಾಲ್ ಮಟೀರಿಯಲ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಎಲ್ಲ ಇಲ್ಲಿ ಸೆಟ್ ಮಾಡಿಬಿಟ್ಟಿದ್ದಾರೆ. ಮೇಲ್ಗಡೆ ಒಂದು ಪ್ರೇಯರ್ ಹಾಲ್ ಕೂಡ ಮಾಡಿದ್ದಾರೆ. ತುಂಬಾ ಶಿಸ್ತು ಮತ್ತು ಕ್ರಮಬದ್ಧವಾಗಿ ಮಾಡಿದ್ದಾರೆ ನೋಡಿ. ಸೊ ನಮ್ಮ ಗಾಡಿ ರೆಡಿ ಆಯಿತು. ನಾವು ಈಗ ನೋಡ್ತಾ ಇದ್ದೀವಿ, ಚೆಕ್ ಮಾಡ್ತಾ ಇದ್ದೀವಿ. 80 ಕಿಲೋಮೀಟರ್ 80 ಸ್ಪೀಡ್ನಿಂದ ಓಡಿಸ್ತಾ ಇದ್ದೀನಿ. ಕ್ಲಚ್ ಪ್ಲೇಟ್ ಸೆಟ್ ಆಗಿದೆ ಇಲ್ಲ ಅಂತ ನೋಡ್ಕೊತು 8 ಗಂಟೆಗೆ ನನ್ನ ಗಾಡಿ ರೆಡಿ ಆಯಿತು. ಬೆಂಗಳೂರಿಗೆ ಹೊರಟು ಬಿಟ್ಟೆ. ನಾನು 125 ಸ್ಪೀಡು ಕೂಡ ಓಡಿದೆ.